ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ, SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು ಬಂದಿದೆ ನಮ್ಮ ಸರ್ಕಾರದಿಂದ. ಎಲ್ಲ ಆನೆ ಕ್ಯಾಂಪ್ಗಳಿಗೂ ಈಗ ಅಪ್ಲಿಕೇಬಲ್ ಇದೆ ಅದು. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಯಾಂಪ್ ಕೂಡ ಓಪನ್ ಆಗುತ್ತೆ. ಈ ಏನು SOP ಪ್ರೊಸೀಜರ್ನ ಫಾಲೋ ಮಾಡಲೇಬೇಕು ಪ್ರತಿಯೊಂದು ಕ್ಯಾಂಪಲ್ಲಿ. ರೆಡ್ ಝೋನ್, ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನು, ಈ ಥರ 3 ಝೋನ್ ಮಾಡಿದ್ದಾರೆ. ರೆಡ್ ಝೋನ್ ಅಂದರೆ ಅಲ್ಲಿ ಏನು ಮಾವುತರು, ಕಾವಾಡಿ ಮತ್ತು ಫಾರೆಸ್ಟ್ ಅಫಿಷಿಯಲ್ ಏನಿದ್ದಾರೆ ಅವ್ರು ಮಾತ್ರ ಹೋಗೋ ಅಂಥದ್ದು. ಆರೆಂಜ್ ಝೋನ್ ಅಂದರೆ ಏನು ಮೆಡಿಕಲ್ ಟ್ರೀಟ್ಮೆಂಟು ಅದೆಲ್ಲ ನಡೆಯುತ್ತೆ, ಅದು ಆರೆಂಜ್ ಝೋನ್ಗೆ ಬರುತ್ತೆ. ಗ್ರೀನ್ ಝೋನಲ್ಲಿ ಮಾತ್ರ ನಾವು ಪ್ರವಾಸೋದ್ಯಮ ಅಂದರೆ ನಮ್ಮ ಜನಗಳೇನು ಹೋಗ್ತಾರೆ ಅವ್ರು ಮಾತ್ರ ಒಂದು ಗ್ರೀನ್ ಝೋನ್ಗೆ ಹೋಗ್ಬೋದು. ಆನೆಗಳನ್ನ ಮುಟ್ಟಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ, ಹಾಗೆ ಫೀಡಿಂಗ್ ಮಾಡೋಂಗಿಲ್ಲ. ಅದು ಮೇನು. ಮೊದಲಾಗಿದ್ದರೆ ಪ್ರತಿಯೊಂದು ಕ್ಯಾಂಪಲ್ಲಿ ಇರಲಿಲ್ಲ, ಸಕ್ಕರೆಬೈಲ್ ಮತ್ತು ದುಬಾರೆಯಲ್ಲಿ ಬಾತಿಂಗ್ ಇತ್ತು, ಹಾಗೆ ಅಲ್ಲಿ ಫೀಡಿಂಗ್ ಕೊಟ್ಟು ಫೋಟೋ ಕೂಡ ಹೊಡಿಸ್ಕೊಳ್ಳೋರು. ಆದರೆ ಇವಾಗ ಅದಕ್ಕೆಲ್ಲ ಕಂಪ್ಲೀಟ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಮ್ಮ ಸರ್ಕಾರ. ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ನಾವು ಕೂಡ ಸುಮಾರು ಕ್ಯಾಂಪ್ಗಳಲ್ಲಿ ಹೋದಾಗ ನೋಡ್ತಾ ಇರ್ತೀವಿ, ಆನೆ ನಡ್ಕೊಂಬತ್ತಾ ಇದ್ದಾಗ ಅದ್ರ ಮುಂದೆ ನಡ್ಕೊಂಬಂದು ರೀಲ್ಸ್ ಮಾಡೋದು ತುಂಬ ಜನ ಮಾಡ್ತಾಯಿದ್ರು. ಈಗ ಅದಕ್ಕೆಲ್ಲ ಫುಲ್ ಸ್ಟಾಪು. ಅಂದರೆ ಅದು ಯಾವುದೇ ಮಾವುತರಾಗಲಿ ಹಾಗೆ ಕಾವಾಡಿಗಳಾಗಲಿ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅದಕ್ಕೆ. ಅವ್ರ ಪಾಡವ್ರು ಹೋದಾಗ ಇವರು ಮುಂದೆಯಿಂದ ನಡ್ಕೊಂಡು ಒಂದು ರೀಲ್ಸ್ ಮಾಡೋರು. ಈಗ ಯಾವುದೇ ರೀತಿ ಆ ಥರ ಮಾಡೋಂಗಿಲ್ಲ, ಫುಲ್ ಸ್ಟಾಪ್. ಆಮೇಲೆ ಇನ್ನೊಂದೆಲ್ಲ ಕ್ಯಾಂಪ್ಗಳಲ್ಲೂ CCTV ಹಾಕಿ ಮಾನಿಟ್ರ್ ಮಾಡ್ತಾರೆ. ಯಾವುದೇ ರೀತಿ ಅಲ್ಲಿ ಒಂದು ಫೋಟೋಶೂಟ್ ಆಗಲಿ, ಇಲ್ಲಾಂದರೆ ಅಲ್ಲೇನೋ ಒಂದು ವಿಡಿಯೋ ತೆಗಿತಾ ಇರ್ತಾರೆ ಅವರು ನಡ್ಕೊಂಬಂದು, ಆ ಥರದ್ದೆಲ್ಲ ಆದರೆ ಅವ್ರು ಅಲ್ಲೇ ಒಂದು ಸ್ಪಾಟಲ್ಲೇ ಒಂದು ಫೈನ್ ಹಾಕೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಕಂಪ್ಲೀಟ್ ಬಾತಿಂಗ್ ಎಲ್ಲ ಸ್ಟಾಪು. ಇನ್ನು ನೆಕ್ಸ್ಟು ಯಾವ್ಯಾವ ಆನೆ ಕರ್ಕೊಂಬರ್ಬಾರ್ದು ಅಂದರೆ, ಮದ ಬಂದಿರೋ ಆನೆನ ಕ್ಯಾಂಪಿಗೆ ಕರ್ಕೊಂಬಂದು ನಿಲ್ಸಂಗಿಲ್ಲ. ಆಮೇಲೆ ಪ್ರತಿ ಕ್ಯಾಂಪಲ್ಲೂ 10 ಆನೆ ಮಾತ್ರ ವಿಸಿಟರ್ಸ್ಗೆ ನೋಡೋಕ್ಕೆ ಸಿಗಬೇಕು. ಏನು ಸರ್ಕಲ್ ಅಂತಾರೆ ಅಲ್ಲಿ 10 ಆನೆಗಳು ಮಾತ್ರ ನೋಡಬೇಕು ಅಂತ ಒಂದು ಫಾಲೋ ಆಗಿದೆ, ಇದು ರೂಲ್ ಮಾಡಿದ್ದಾರೆ. ಈಗ ಇಷ್ಟು ನಮ್ಮ ಇದು ಕ್ಯಾಂಪ್ಗಳೆಲ್ಲ ತೊಗೊಂಡ್ರೆ ನಮ್ಮ ದುಬಾರೆ ಕ್ಯಾಂಪ್ ಒಂದೇ ಜಾಸ್ತಿ ಇರೋದು, ಸುಮಾರು 28 ಆನೆಗಿಂತ ಜಾಸ್ತಿ ಇದೆ. ಆದರೆ 10 ಆನೆ ಮಾತ್ರ ಈಗ ಸರ್ಕಲ್ಗೆ ಬರಬೇಕು. ಇನ್ನು ಮತ್ತಿಗೂಡಲೆಲ್ಲ ಆದರೆ ಒಂದು 12ರಿಂದ 13 ಆನೆ ಇದೆ. ಇನ್ನು ಸಕ್ಕರೆಬೈಲಲ್ಲೂ ಅಷ್ಟೇ, ಅಲ್ಲಿ ಬಗ್ಗೆ ಹೇಳಂಗೆ ಇಲ್ಲ. ಸಕ್ಕರೆಬೈಲ್ ಬಗ್ಗೆ ಒಂದು 10 ಆನೆ ಅದೇ ಬಂದರೆ ಹೆಚ್ಚು. ಈಗ ನೀವು ನೋಡ್ಬೋದು ಸಕ್ಕರೆಬೈಲಲ್ಲಿ ವಿಕ್ರಾಂತ್ ಪರಿಸ್ಥಿತಿ, ಅಡ್ಕ ಬಡ್ಕ ಪರಿಸ್ಥಿತಿ, ಸುಮಾರು ಬೇಜಾರಾಗುತ್ತೆ ಅದು ಕ್ಯಾಂಪ್ ಬಗ್ಗೆ. ಅಲ್ಲಿ ಒಂದು ಡಾಕ್ಟ್ರ್ ವ್ಯವಸ್ಥೆ ಮೇನ್ ಬೇಕಾಗಿರೋದೇ ಡಾಕ್ಟ್ರ್ ವ್ಯವಸ್ಥೆಯಲ್ಲಿ. ಯಾಕೆ ಈ ಸರ್ಕಾರ ಅಲ್ಲಿ ಪರ್ಮನೆಂಟ್ ಡಾಕ್ಟ್ರು ಕೊಡಿ ಅಂತ ಕೇಳ್ತಾಯಿದ್ರು, ಕೊಡ್ತಾ ಇಲ್ಲ. ಬಾಲಣ್ಣಂದು ಇನ್ಸಿಡೆಂಟ್ ಆಯಿತು, ಅಡ್ಕ ಬಡ್ಕ ಇನ್ಸಿಡೆಂಟ್ ಆಯಿತು, ವಿಕ್ರಾಂತ್ ಇನ್ಸಿಡೆಂಟ್ ಆಯಿತು. ಇನ್ನಾರು ಅಲ್ಲಿಗೆ ಒಂದು ಡಾಕ್ಟ್ರ್ ವ್ಯವಸ್ಥೆ ಕೊಡಿ ಅಂತ ನಮ್ಮದೊಂದು ರಿಕ್ವೆಸ್ಟು. ನೀವು ಕೂಡ ಕಮೆಂಟಲ್ಲಿ ಹಾಕಿ ನಿಮ್ಗೆ ಅನಿಸಿದ್ನ. ಇನ್ನು ನೆಕ್ಸ್ಟು ಇದು ಬಂದರೆ ನಮ್ಮ ನಾಗರೋಳೆ ಅಂದರೆ ಮತ್ತಿಗೂಡಿಗೆ ಕ್ಯಾಪ್ಟನ್ ಅಭಿಮನ್ಯು ಇರ್ತಾನೆ. ಅವನು ಕೂಡ ಬಂದು ಸರ್ಕಲಲ್ಲಿ ನಿಲ್ತಾನೆ ಇನ್ನೇನು ಕೆಲವೇ ದಿನಗಳಲ್ಲಿ. ಇನ್ನು ಹೊಸ್ದಾಗಿ ಪಳಗ್ಸಿರೋ ಆನೆನ ಅಂದರೆ ಕ್ರಾಲಿಂದ ಆಚೆ ತೆಗೆದು ಏನು ಟ್ರೈನಿಂಗ್ ಪ್ರೊಸೆಸಲ್ಲಿ ಇರುತ್ತೆ, ಆನೆ ಕೂಡ ನಮ್ಮ ವಿಸಿಟರ್ಸ್ ಇದ್ದಾಗ ಕ್ಯಾಂಪಿಗೆ ಕರ್ಕೊಂಬರಂಗಿಲ್ಲ ಅಂತ ಒಂದು ರೂಲ್ ಇದೆ. ಆಮೇಲೆ ಮರಿ ಹಾಕಿರೋ ಒಂದು ತಾಯಿ ಆನೆನ ಅದು 6 ತಿಂಗಳು ಕಂಪ್ಲೀಟ್ ಆಗೋವರೆಗೂ ಅದೂ ಬರೋಂಗಿಲ್ಲ ವಿಸಿಟರ್ಸ್ ಇರ್ಬೇಕಾದ್ರೆ. ಇದೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡಬೇಕು ನಾವು ವಿಸಿಟರ್ಸ್ ಹೋದಾಗ. ಇನ್ನು ಮೊದಲಾಗಿದ್ದರೆ ಟಿಕೆಟ್ ಕೊಟ್ಟು ಸುಮಾರು ಒಂದು 500 ಜನ ತನಕ ಹೋಗ್ತಾಯಿದ್ರು. ಈಗ ಅದಕ್ಕೂ ಒಂದು ಬ್ರೇಕ್ ಹಾಕಿದ್ದಾರೆ. ಇಷ್ಟು ಒಂದು 75 ಇಲ್ಲ 100 ಆ ಥರ ಒಂದು ಬ್ರೇಕ್ ಹಾಕಿದ್ದಾರೆ. ಅಷ್ಟು ಜನ ಮಾತ್ರ ಈ ಟೈಮಿಂಗಲ್ಲಿ ವಿಸಿಟ್ ಮಾಡಬೇಕು. ಇಷ್ಟು ಅವರ್ಸು ಅಂತಿದೆ, ಆ ಟೈಮಿಂಗಲ್ಲಿ ನೋಡ್ಕೊಂಬರ್ಬೇಕು ಅಂತ ಅದೊಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಎಲ್ಲ ಒಂದು ಒಳ್ಳೆ ವಿಚಾರ. ಎಲ್ಲರೂ ಕೇಳ್ತಾಯಿದ್ರಿ ಈಗ ಕಂಜನ್ ಬರಲ್ಲ ದಸರಾಗೆ, ಅರಣ್ಯ ಸಚಿವರು ಹೇಳಿದ್ದಾರೆ, ಅದು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಬೇರೆ ಯಾವ ಆನೆ ಬರ್ಬೋದು ದಸರಾಗೆ ಅಂತ ಸುಮಾರು ಜನದ ಪ್ರಶ್ನೆ ಇದೆ. ಈಗ ಪ್ರತಿಯೊಬ್ಬರಿಗೂ ಗೊತ್ತಿರಂಗೆ ನಮ್ಮ ಕ್ಯಾಂಪ್ಗಳಲ್ಲಿ ಏನು ಆನೆಗಳ ಕೊರತೆ ಇಲ್ಲ. ಸುಮಾರು ಎಲ್ಲ ಕ್ಯಾಂಪು ಸೇರಿದ್ರೆ ನಮ್ಮ 144ರಿಂದ 150 ಆನೆಗಳಿದೆ. ಅದರಲ್ಲಿ ಮೇನ್ ದಸರಾಗೆ ಬರೋದೇ ಮೈಸೂರು ದಸರಾಗೆ ನಮ್ಮ ಮತ್ತಿಗೂಡು, ಹಾರಂಗಿ ಮತ್ತು ನಮ್ಮ ದುಬಾರೆ, ಇದೇ ಮೇನು ಆನೆಗಳು ಬರೋದು ನಮ್ಮ ಕ್ಯಾಂಪ್ಗೆ. ಈ ವರ್ಷವೂ ನಮ್ಮ ಅಭಿಮನ್ಯುನೇ ಕ್ಯಾಪ್ಟನ್ ಆಗಿರ್ತಾನೆ, ಅವನೇ ಲೀಡ್ ಮಾಡ್ತಾನೆ. ಅಂಬಾರಿ ಕೂಡ ಇದೊಂದು ಲಾಸ್ಟ್ ವರ್ಷ. ನಮಗೂ ಕೂಡ ಒಂದು ಖುಷಿ ವಿಚಾರ, ಅಭಿಮನ್ಯು ಈ ವರ್ಷ ಲಾಸ್ಟ್ ವರ್ಷ ಯಶಸ್ವಿಯಾಗಿ ಚಾಮುಂಡೇಶ್ವರಿ ತಾಯಿನ ಒತ್ತಿ ಮೆರೆಸಿ ರಿಟೈರ್ಡ್ ಕೂಡ ಆಗ್ತಾನೆ. ಇನ್ನು ಅವನ ಜಾಗ ತುಂಬಕ್ಕೆ ನಮ್ಮ ಏಕಲವ್ಯ ಆಗಿರ್ಬೋದು, ಧನಂಜಯ, ಪ್ರಶಾಂತ, ಸುಗ್ರೀವ, ಸುಮಾರು 44ರಿಂದ 45 ವರ್ಷದ ಆನೆಗಳವೆಲ್ಲ. ಇವೆಲ್ಲ ಒಂದು ಲೈನಲ್ಲಿ ಇದೆ ಆನೆಗಳು. ಇದೆಲ್ಲ ಒಂದು ನಮಗೆ ಬ್ಯಾಕಪ್ ಆನೆಗಳು. ಇನ್ನು ಹೊಸ ಆನೆಗಳು ಯಾವ್ದು ಬರ್ಬೋದು ಅಂದರೆ ಶ್ರೀರಾಮ ಇದೆ. ಅದು ಕೂಡ 2021ರಲ್ಲಿ ದಸರಾ ಮಾಡಿತ್ತು. ಅದಾದಮೇಲೆ ಕೆಲವು ಕಾರಣಗಳಿಂದ ಬರಲಿಲ್ಲ. ಲಾಸ್ಟ್ ವರ್ಷ ತುಮಕೂರು ದಸರಾನೂ ಮಾಡ್ತು. ಅದು ಕೂಡ ಒಂದು ಬ್ಯಾಕಪ್ ಇದೆ ಕಂಜನ್ ಬದಲಿಗೆ. ಹಾಗೆ ನಮ್ಮ ಲಕ್ಷ್ಮಣ 37 ವರ್ಷ, ಅವನು ಕೂಡ ಸಕ್ಕದಾಗಿದ್ದಾನೆ.
ಅವನ ದಂತಗಳು ಒಳ್ಳೆ ಅಟ್ರಾಕ್ಷನ್ ಆಗಿದೆ. ಸೇಮ್ ನಮ್ಮ ಸುಗ್ರೀವ ಏನಿದೆ ಅದೇ ಸೈಜ್ ಇದ್ದಾನೆ ಅವನು. ಅವನು ಕೂಡ ಬರೋ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ಅವನು ಕೂಡ ಯಾವುದೇ ರೀತಿ ಭಯ ಪಡಲ್ಲ, ಆಮೇಲೆ ಗಾಬರಿ ಆಗಲ್ಲ. ಮೇನು ಆನೆಗಳು ಗಾಬರಿ ಆಗಬಾರ್ದು, ಇದೊಂದು ಮೇನ್ ರೀಸನ್ನು. ಅವನು ಯಾವುದೇ ರೀತಿ ಗಾಬರಿ ಆಗಲ್ಲ. ನಮ್ಮ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನೊಂದು ಇದ್ದಾನೆ. ಇನ್ನು ನಮ್ಮ ಕಂಜನ್ ಬದಲಿಗೆ ಇನ್ಯಾವ ಆನೆ ಬರ್ಬೋದು? ಸುಮಾರು ಜನ ಕೇಳ್ತಾ ಇದ್ರು ಸಾರಥಿ ಬರಬೇಕು, ಮಾಸ್ತಿ ಆನೆ ಬರಬೇಕು, ಸೀಗೆ ಬರಬೇಕು ಅಂತ. ಹೌದು, ಇದೆಲ್ಲ ಒಂದು ಚಾನ್ಸ್ ಇರೋ ಆನೆಗಳು. ಏನಕ್ಕೆ ಇದು ಕೇವಲ 25ರಿಂದ 26 ವರ್ಷದ ಆನೆಗಳು. ಇದಕ್ಕೆಲ್ಲ ಫ್ಯೂಚರಲ್ಲಿ ಇನ್ನೂ ಚಾನ್ಸ್ ಇದೆ. ಆಮೇಲೆ ಇದೆಲ್ಲ ಕಾರ್ಯಾಚರಣೆಗಳು ಜಾಸ್ತಿ ಮಾಡಬೇಕು. ಅಂದರೆ ಜಾಸ್ತಿ ಕಾರ್ಯಾಚರಣೆ ಮಾಡಿದಷ್ಟು ಅನುಭವ ಆಗುತ್ತೆ ಆನೆಗಳಿಗೆ. ಆವಾಗ ಅದನ್ನು ಏನು ಗಾಬರಿ ಆಗದೆ ಏನದು ಮುನ್ನುಗ್ಗುತ್ತೆ, ಆವಾಗ ಅದನ್ನು ದಸರಾಗೆ ಸೆಲೆಕ್ಟ್ ಮಾಡ್ತಾರೆ. ಕೆಲವೊಂದು ಕೇಸ್ಗಳಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ದೇ ದಸರಾಗೆ ಬಂದಿರೋ ಆನೆ ಅಂದರೆ ಅದೇ ನಮ್ಮ ಒಂದು ಆನೆ ಅಂದರೆ ಏಕಲವ್ಯ ಒಂದೇನೆ ನೋಡಿ. ಅದು ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ಮಾವುತ ಹಿದಾಯತ್ ಮತ್ತು ನಮ್ಮ ಇನ್ನೊಬ್ಬರು ಮಾವುತರು ಸೃಜನ್ ಬಗ್ಗೆ ಹೇಳಲೇಬೇಕು. ಅಷ್ಟು ಸಖತ್ತಾಗಿ ರೆಡಿ ಮಾಡಿ ಕೇವಲ ಒಂದೇ ವರ್ಷದಲ್ಲಿ ದಸರಾಗೆ ತಂದಿದ್ದ ಆನೆ ಅಂದರೆ ಅದೇ ನಮ್ಮ ಏಕಲವ್ಯ. ಅದು ಬಿಟ್ರೇ ಕಾರ್ಯಾಚರಣೆಗೆ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ಆನೆ ಬಂದಿತ್ತು. ಅದು ಯಾವುದು ಅಂದರೆ 2018-17 ಧನಂಜಯ ಭಾಸ್ಕರ್ ಅವರು ಅದನ್ನು ತುಂಬ ಚೆನ್ನಾಗಿ ಪಳಗಿಸಿ, ಭಾಸ್ಕರ್ ಮತ್ತು ನಮ್ಮ ಸುಗ್ರೀವ ಆನೆ ಶಂಕರ ಇದ್ದಾರಲ್ಲ ಅವರು ಅದನ್ನು ಪಳಗಿಸಿದ್ದು ಕ್ರಾಲಲ್ಲಿದ್ದಾಗ ಅವರು ತುಂಬ ಚೆನ್ನಾಗಿ ಪಳಗಿಸಿ ಅದನ್ನ ತಂದಿದ್ರು. ಆ ಥರ ರೇರ್ ಕೇಸಲ್ಲಿ ಕಾರ್ಯಾಚರಣೆ ಮಾಡ್ದೇ ದಸರಾಗೆ ಬಂದು ಒಂದು ಸೆಲೆಕ್ಷನ್ ಆಗಿರೋ ಆನೆಗಳು ಉಂಟು. ಇನ್ನೇನು ಕೆಲವೇ ದಿನಗಳಲ್ಲಿ ಸೆಲೆಕ್ಷನ್ ಕೂಡ ನಡೀತದೆ. ಇಲ್ಲಿ ನಮ್ಮ ಡಾಕ್ಟ್ರುಗಳು ಹಾಗೆ ಅರಣ್ಯಾಧಿಕಾರಿಗಳು ಏನು ಕ್ಯಾಂಪ್ಗಳೆಲ್ಲ ವಿಸಿಟ್ ಮಾಡಿ ಅಲ್ಲೂ ಪಟಾಕಿ ಹೊಡೆದು ಹಾಗೆ ಏನು ನಮ್ಮ ಗಾಡಿ ತಗೋಗಿ ಕಾರ್ದು ಹಾರನ್ನೆಲ್ಲ ಹೊಡೆದು ಅದು ಒಂದು ಟೆಸ್ಟಿಂಗ್ ಮಾಡ್ತಾರೆ. ಯಾವುದು ಗಾಬರಿ ಆಗಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಇನ್ನು ರೆಗ್ಯುಲರಾಗಿ ಬರೋ ಆನೆಗಳಂದರೆ ನಮ್ಮ ಅಭಿಮನ್ಯು, ಧನಂಜಯ, ಮಹೇಂದ್ರ, ಗೋಪಿ, ಸುಗ್ರೀವ, ಮಹೇಂದ್ರ, ಪ್ರಶಾಂತ, ಇದೆಲ್ಲ ರೆಗ್ಯುಲರ್ ಬರೋ ಆನೆಗಳು. ಹಾಗೆ ಈ ಸತಿ ನಾವು ಕೆಲವೊಂದು ಹೊಸ ಹೆಣ್ಣಾನೆಗಳನ್ನೂ ನೋಡೋ ಒಂದು ಚಾನ್ಸ್ ಇದೆ. ಮತ್ತಿಗೂಡಿಂದನೂ ಬರ್ಬೋದು. ಹಾಗೆ ದುಬಾರೆಯಲ್ಲಿ ಲಾಸ್ಟ್ ಟೈಮು ಕಾವೇರಿ ಮತ್ತು ನಮ್ಮ ಹೇಮಾವತಿ ಬಂದಿತ್ತು. ನೋಡೋಣ ಈ ಸತಿ ಮತ್ತಿಗೂಡಿಂದನೂ ಒಂದು 2 ಹೆಣ್ಣಾನೆ ಬರೋ ಚಾನ್ಸಸ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾದು ನೋಡಬೇಕು. ಇನ್ನು ಲಾಸ್ಟ್ ಟೈಮಲ್ಲಿ ಬ್ಯಾಕಪ್ ಇದ್ದಂಥ ಆನೆಗಳಂದರೆ ನಮ್ಮ ಶ್ರೀರಾಮ ಇತ್ತು, ಲಕ್ಷ್ಮಣ ಇತ್ತು, ಹರ್ಷ ಇತ್ತು, ಅಯ್ಯಪ್ಪ ಆನೆ ಇತ್ತು. ಇದೆಲ್ಲ ಬ್ಯಾಕಪ್ ಆನೆಗಳು. ಆದರೆ ಈ ಸತಿ ಅಧಿಕಾರಿಗಳು ಈ ಥರ ಇನ್ಸಿಡೆಂಟ್ ಆದಮೇಲೆ ಹೊಸ ಆನೆ ಅಂದರೆ ಚಿಕ್ಕೇಜ್ ಆನೆಗಳನ್ನ ತರೋದು ಡೌಟೇ ಅಂತ ನಮ್ಮ ಪ್ರಕಾರ ನಾವು ಅಂದ್ಕೊಂಡಿದ್ದೀನಿ. ಏನಕ್ಕೆ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಏನು ಅನುಭವ ಇರೋ ಆನೆಗಳೇ ಹೋಗ್ತಾರೆ. ಹರ್ಷ ಕೂಡ ಸೆಲೆಕ್ಟ್ ಆಗ್ಬೋದು. ಏನಕ್ಕೆ ಅವ್ನಿಗೇನು ಕಮ್ಮಿ ಅನುಭವ ಇಲ್ಲ. 14 ವರ್ಷ ದಸರಾ ಮಾಡಿದ್ದಾನೆ. ಸುಮಾರು 150ಕ್ಕೂ ಹೆಚ್ಚು ಹುಲಿ, ಚಿರತೆ, ಆನೆ ಕಾರ್ಯಾಚರಣೆ ಮಾಡಿರೋ ಹರ್ಷ ಆನೆ. ಅವನು ಕೂಡ ಲಾಸ್ಟ್ ವರ್ಷ ಮದ ಇತ್ತು ಅನ್ನೋ ಕಾರಣಕ್ಕೆ ಬರಲಿಲ್ಲ. ಇನ್ನು ನಮಗೆ ಒಂದು ಪರ್ಸ್ನಲ್ ಆಸೆ ಏನಂದರೆ ವಿಕ್ರಮ ಆನೆ ಒಂದು ನಾವು ನೋಡಬೇಕು ದಸರಾಲಿ. ಏನಕ್ಕೆ ವಿಕ್ರಮ ಆನೆಗೆ ರಿಟೈರ್ಡ್ ಮಾಡಿ 62 ವರ್ಷ ಅಂತ ಕೊಟ್ಟಿದ್ದಾರೆ. ಆ ಆನೆನ ಪ್ರತಿ ಸತಿ ನೋಡಿದಾಗ ಅದು ಏಜ್ 62 ಅಂತ ನಮ್ಗೆ ಅನ್ಸಲ್ಲ. ಒಂದು 51-52 ವರ್ಷ ಆಸುಪಾಸೆ ಅನಿಸುತ್ತೆ. ಇನ್ನೂ ಅದ್ರದ್ದು ಕಳೆ ಹಂಗೆ ಇದೆ ಆನೆದು. ಅಷ್ಟು ಚೆನ್ನಾಗಿರೋ ಆನೆ. ಅದು ಒಂದು ಯೂಸ್ ಮಾಡ್ಕೋಬೇಕು ನಮ್ಮ ಮೈಸೂರು ದಸರಾದಲ್ಲಿ. ನೋಡೋಣ. ಅದು ಲಾಸ್ಟ್ ಕಾರ್ಯಾಚರಣೆ ಮಾಡಿದ್ದು ನಮ್ಮ ವಿಕ್ರಮನೇ ವೇದ ಕಾರ್ಯಾಚರಣೆ ಕೊಡಗು ಭಾಗದಲ್ಲೇ ನಡೆದಿದ್ದು. ಅದು ಲಾಸ್ಟ್ ಕಾರ್ಯಾಚರಣೆಯಲ್ಲೇ ಅದೇ ಲಾಸ್ಟ್ ಮಾಡಿದ್ದು. ಅದನ್ನು ಯೂಸ್ ಮಾಡ್ಕೋಬೇಕು. ನಮ್ಮ ರಾಜರದು ಫೇವ್ರೆಟ್ ಆನೆ ಅದು ವಿಕ್ರಮ. ಅದು ಬಂದರೆ ತುಂಬ ಖುಷಿಯಾಗುತ್ತೆ. ಏನಕ್ಕೆ ಈಗ ಇರೋ ಸೋಷಿಯಲ್ ಮೀಡಿಯಾ ಪ್ರಕಾರ ನಮ್ಮ ಜನಗಳು ಪ್ರತಿಯೊಬ್ಬರು ಗುರುತಿಸ್ತಿದ್ದಾರೆ ಯಾವ ಆನೆ ಏನು ಅಂತ. ಮೊದಲಾಗಿದ್ದರೆ ಯಾವ ಆನೆ ಏನು ಅಂತ ಗೊತ್ತಿರಲಿಲ್ಲ. ಅರ್ಜುನ, ಅಭಿಮನ್ಯು, ಗಜೇಂದ್ರ ಅಂತ ಅಷ್ಟೇ ಒಂದು ಮೇನ್ ಆನೆ ಇತ್ತು. ಅದನ್ನ ಒಂದು ಕಂಡಿಡಿಯೋರು. ಆದರೆ ಈಗೆಲ್ಲ ಆನೆನ ನಮ್ಮ ಜನಗಳು ಗುರುತಿಸ್ತಾರೆ. ಖುಷಿ ವಿಚಾರ ಅದು ವಿಕ್ರಮ ಮತ್ತು ಹರ್ಷ ಬಂದರೆ ಖುಷಿ ವಿಚಾರ ನಮಗೂ ದಸರಾದಲ್ಲಿ ನೋಡೋಕ್ಕೆ. ಒಂದು ಅಭಿಮನ್ಯು, ಹರ್ಷ, ವಿಕ್ರಮ ಇದೆಲ್ಲ ನಡ್ಕೊಂಡು ಬರ್ತಾಯಿದ್ರೆ ನೋಡೋಕ್ಕೆ ಒಂಥರ ಖುಷಿ ನಮಗೆ. ಅದು ವಾಕಿಂಗಲ್ಲಿ ನೋಡೋಣ. ಅದೊಂದು ಆಗಲಿ ಅಂತ ನಮ್ಮ ಆಸೆ. ಇನ್ನು ಸುಮಾರು ಜನ ಕೇಳ್ತಾಯಿದ್ರು ಮಾಸ್ತಿ ಆನೆ ಬರಬೇಕು, ಸಾರಥಿ ಬರಬೇಕು ಅಂತ. ಅದೂ ಏಜ್ ಚಿಕ್ಕ ಆನೆಗಳೇ. ಅದು ಸುಮಾರು ಕಾರ್ಯಾಚರಣೆ ಮಾಡಿದ್ಮೇಲೆ ಅದೂ ಕೂಡ ಚಾನ್ಸ್ ಇದೆ, ಬರೋ ಚಾನ್ಸಸ್ ಇದೆ. ಹಾಗೆ ಕರಡಿ ಬಗ್ಗೆನೂ ತುಂಬ ಜನ ಕೇಳ್ತಾರೆ. ಕರಡಿನೂ ತುಂಬ ಚೆನ್ನಾಗಿ ಟ್ರೈನಿಂಗ್ ನಡೀತಾ ಇದೆ. ಅದೂ ಲಾರಿ ಹತ್ತುತ್ತಾ ಇದೆ. ಇನ್ನೇನು ಇನ್ನೊಂದು 6 ತಿಂಗಳಲ್ಲಿ ಅದಕ್ಕೂ ಕಾರ್ಯಾಚರಣೆಗೆಲ್ಲ ಕಳಿಸ್ಬೋದು. ಅದು ಕಾರ್ಯಾಚರಣೆಗೆಲ್ಲ ಬಂದು ಹಗ್ಗ ಕಟ್ಟೇಳಿ ಆನೆ ಆಗಿ ಅದನ್ನು ಯೂಸ್ ಮಾಡ್ಕೋತಾರೆ. ಒಳ್ಳೆ ಪವರ್ ಇರೋ ಅಂಥ ಆನೆ, ಬಬ್ರು ವಾಹನ. ಇನ್ನು ಯಾವುದು ಸೀಗೆ ಗುಡ್ಡ ಬಗ್ಗೆನೂ ಕೇಳ್ತೀರಾ. ಅದಕ್ಕೆಲ್ಲ ಚಿಕ್ಕೇಜ್ ಆನೆಗಳೇ. ನಮ್ಮ ಮಾಸ್ತಿ ಆಗಿರ್ಬೋದು, ಸೀಗೆ ಗುಡ್ಡ, ಕಂಜನ್,
ಮತ್ತು ನಮ್ಮ ಅಯ್ಯಪ್ಪ, ಭೀಮ. ಭೀಮನ್ನ ಯಾವುದೇ ಕಾರಣದಿಂದ ದಸರಾಯಿಂದ ಔಟ್ ಆಗಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಭೀಮನೇ ಮೇನ್ ಅಟ್ರಾಕ್ಷನ್ನು. ಒಂದು ಒಳ್ಳೆ ಈಗ ಮದ ಇದ್ರೂ ಕೂಡ ಮೊನ್ನೆ ತಿಥಿಮತಿಲಿ ಕಾರ್ಯಾಚರಣೆ ಮಾಡ್ದ, ಯಾವುದೇ ರೀತಿ ತೊಂದರೆ ಇಲ್ಲ ಭೀಮನಲ್ಲಿ. ಅದೇ ಈಗ ನಮ್ಮ ರೂಲ್ ಪ್ರಕಾರ ಏನಿದೆ ಅದನ್ನು ಫಾಲೋ ಮಾಡ್ತಾರೆ. ಮದ ಇರೋ ಆನೆಗಳು ತರಂಗಿಲ್ಲ, ಹಾಗೆ ಒಂದು ಅನುಭವ ಇರೋ ಆನೆ ಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಾರೆ. ಆ ಆನೆಗಳೇ ಬರುತ್ತೆ. ನೋಡೋಣ. ಸುಮಾರು ಜನ ಗಜೇಂದ್ರನೂ ಬರಲಿ ಅಂತ ಕೇಳ್ತಿದ್ರು. ಗಜೇಂದ್ರನ ಥರ ಸಾಧ್ಯತೆಗಳು ಕಮ್ಮಿ ಇದೆ. ಏನಕ್ಕೆ ಅಂದರೆ ಈಗ 67 ವರ್ಷ, ಸುಮಾರು ವರ್ಷ ದುಡ್ದಿರೋ ಆನೆ ಅದು. ಆರಾಮಾಗಿ ಕ್ಯಾಂಪಲ್ಲೇ ಇರಲಿ. ನಮ್ಮ ಮತ್ತಿಗೂಡು ಕ್ಯಾಂಪಿಂದನೇ ಶ್ರೀಕಂಠ, ಭೀಮ, ಮಹೇಂದ್ರ, ಏಕಲವ್ಯ, ಅಭಿಮನ್ಯು ಎಲ್ಲ ಆನೆನೂ ದಸರಾಗೆ ಬರುತ್ತೆ. ಆದರೆ ಅದೊಂದು ವಿಸಿಟರ್ಸ್ಗೆ ಆ ಆನೆನಾದ್ರು ನಮ್ಮ ಲೆಜೆಂಡ್ ಆನೆ ಅದು ಗಜೇಂದ್ರ, ಆರಾಮಾಗಿ ಕ್ಯಾಂಪಲ್ಲೇ ರೆಸ್ಟ್ ಮಾಡಲಿ. ಅದೊಂದು ಆಸೆ ನಮಗೆ. ಅದೇನು ದಸರಾಗೆ ಬರೋದು ನಮಗೇನು ಆಸೆ ಇಲ್ಲ, ಅದು ಕ್ಯಾಂಪಲ್ಲೇ ಇರಲಿ. ಆದರೆ ವಿಕ್ರಮ ಒಂದು ಬರೋ ಆಸೆ ಇದೆ ನಮಗೆ. ನೋಡಬೇಕು ವಿಕ್ರಮ, ಅಭಿಮನ್ಯು ವರ್ಷ ಇದೆಲ್ಲ ನೋಡಬೇಕು. ಹಾಗೆ ನಿಮಗೂ ಕೂಡ ಯಾವ್ಯಾವ ಆನೆ, ಹೊಸ ಆನೆಗಳು ನೋಡಬೇಕು ದಸರಾದಲ್ಲಿ, ಹಾಗೆ ಕಾರ್ಯಾಚರಣೆಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಯಾವ ಆನೆನ ನೋಡೋಕೆ ಇಷ್ಟಪಡ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೇನು ಗಜ ಪಯಣ ಕೂಡ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ. ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು, ದಸರಾಗೆ ನಮ್ಮ ಮೈಸೂರಿಗೆ ಆನೆಗಳು ಬರುತ್ತೆ ಅರಮನೆಗೆ. ಇದೊಂದು ವಿಚಾರ ನನ್ನ ಪರ್ಸ್ನಲ್ಲು ಹೇಳಲೇಬೇಕು. ಏನಕ್ಕೆ ಅಂದರೆ ಆನೆಗಳು ಬಂದು ನಮ್ಮ ಅರಮನೇಲಿ ಏನಿರುತ್ತೆ ಆವಾಗ ಸುಮಾರು ಜನ, ಮೊದಲೆಲ್ಲ ಇಷ್ಟು ಜನ ಸೇರ್ತಾ ಇರಲಿಲ್ಲ ನಾವು ನೋಡ್ದಂಗೆ. ಈಗ 2021 ಆದಮೇಲೆ ಸಖತ್ತು ಜನ ಕ್ರೌಡು. ಬ್ಯಾರಿಗೇಟ್ಗಳು ಹಾಕಿರ್ತಾರೆ, ಬ್ಯಾರಿಗೇಟ್ ಒಳಗಡೆಯಿಂದ ಬರೋದು, ಬೇಲಿಯಾರು ಬರೋದು, ಈ ಥರ ಸುಮಾರು ಇನ್ಸಿಡೆಂಟ್ಗಳು ನಾವು ತುಂಬ ವರ್ಷದಿಂದ ನೋಡಿದ್ದೀವಿ, ಇಲ್ಲಿ ಕಣ್ಣಾರೆ ನೋಡಿದ್ದೀವಿ. ಇದಕ್ಕೆ ನಮ್ಮ ಸಾಹೇಬ್ರುಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡಬೇಕು. ಏನಂದರೆ ನಮ್ಮ ಅನಿಸಿಕೆ ನಾನು ಹೇಳ್ತಾ ಇರೋದು, ಇದೇನೋ ಬೇರೆ ಯಾರಿಗೂ ಏನಿಲ್ಲ. ನನಗೆ ನಾವು ಮಾತಾಡಿರೋ ಪ್ರಕಾರ, ನಮ್ಮ ಒಂದು ಸರ್ಕಲಲ್ಲಿ ಮಾತಾಡಿರೋ ಪ್ರಕಾರ, ಒಂದು ಬೆಳಗ್ಗೆ ಆನೆ ಏನು ವಾಕಿಂಗ್ ಮಾಡಿ ಬರುತ್ತೆ ಬೆಳಗ್ಗೆ ಒಂದು 11:30 12 ಗಂಟೆಯಿಂದ ಒಂದು ಇಷ್ಟು ಅಮೌಂಟು ಅಂತ ಒಂದು ಟಿಕೆಟ್ ಥರ ಮಾಡಿ, ಇಷ್ಟು ಜನಕ್ಕೆ ಅಂತ ವಿಸಿಟಿಂಗ್ ಅವರ್ಸ್ ಮಾಡಬೇಕು ಆನೆಗಳು ನೋಡೋಕ್ಕೆ ಅಂತ ಒಂದು ಇದು. ಏನಕ್ಕೆ ಅಂದರೆ ಆವಾಗ ಜನಗಳು ಆ ಕಡೆ ಬೇಲಿಯಾರು ಬರೋದು, ಈ ಕಡೆ ಸಂಧಿಯಿಂದ ನುಗ್ಗಿ ಬರೋದೆಲ್ಲ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಇದೆ. ಏನಕ್ಕೆ ಅಂದರೆ ಒಂದು 50 ರೂಪಾಯಿನೋ 100 ರೂಪಾಯಿನೋ ಟಿಕೆಟ್ ಮಾಡಿದಾಗ ಪ್ರತಿಯೊಬ್ಬರು ಅಫೋರ್ಡಬಲ್ಲು ಅಲ್ಲಿ ಕೊಟ್ಟು, ಅಂದರೆ ಏನು ಪ್ರೋಟೋಕಾಲ್ ಇದೆ ಅಲ್ಲಿ ಬ್ಯಾರಿಗೇಟ್ ಹಾಕಿರ್ತಾರೆ. ಒಂದು ಸತಿ ಹಿಂಗೆ ಹೋಗಿ ಒಂದು ಲೈನ್ ನೋಡ್ಕೊಂಬರಂಗೆ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ತುಂಬ ಅವಾಯ್ಡ್ ಮಾಡ್ಬೋದು ಅವಾಗ ಈ ಕಡೆಯಿಂದ ನುಗ್ಗಿ ಬರೋದು. ಆಮೇಲೆ ಲಾಸ್ಟ್ ವರ್ಷದಿಂದ ಕಳೆದ 4-5 ವರ್ಷದಿಂದ ಇದು ಮೊದಲೂ ಇತ್ತು. ಇನ್ಫ್ಲೂಯೆನ್ಸ್ ಇರೋರಿಗೆ ಮಾತ್ರ ಆನೆ ಹತ್ರ ಬಿಡ್ತಾರೆ, ಫೋಟೋ ತೆಗಿಸ್ತಾರೆ ಅಂತೆಲ್ಲ ನಾವು ನೋಡಿದ್ದೀವಿ. ಇದು ಕೂಡ ಕಮ್ಮಿ ಆಗುತ್ತೆ ಆವಾಗ. ಪ್ರತಿಯೊಬ್ಬ ಕಾಮನ್ ಮ್ಯಾನು 50-100 ರೂಪಾಯಿ ಟಿಕೆಟ್ ಇದ್ದಾಗ ಅವನು ಕೂಡ ಬಂದು ನೋಡ್ಬೋದು. ಏನಕ್ಕೆ ಪ್ರತಿಯೊಬ್ಬರು ಇಲ್ಲಿಂದ 100 ಕಿಲೋಮೀಟ್ರು 200 ಕಿಲೋಮೀಟ್ರು ಹೋಗಿ ಕ್ಯಾಂಪಲ್ಲಿ ನೋಡೋಕ್ಕೆ ಕಷ್ಟ ಆಗುತ್ತೆ. ಈಗ ದಸರಾ ಅಂದ ತಕ್ಷಣ ಈಗ ನಾರ್ತ್ ಸೈಡಿಂದ ಆಗಿರ್ಬೋದು, ಹುಬ್ಳಿ, ಧಾರವಾಡ, ಗದಗ, ಬಿಜಾಪುರ, ಅಲ್ಲಿಂದೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ. ಅವ್ರ ಫ್ಯಾಮಿಲಿ ಸಮೇತ ಇಲ್ಲಿ ಮೈಸೂರಿಗೆ ಬಂದು ಒಂದು ವಾರ ಸ್ಟೇ ಇದ್ದು ಹೋಗೋದು ಒಂದು ಪದ್ಧತಿ ಇದೆ. ಅಲ್ಲಿಂದ ಊರಂತೆಲ್ಲ ಬೇರೆ ಮಂಗಳೂರು ಆ ಕಡೆಯಿಂದನೂ ಬಂದೇ ಬರ್ತಾರೆ. ಇಲ್ಲಿದ್ದಾಗ ಅವರು ಆನೆಗಳು ನೋಡೋಕ್ಕೆ ಅಂತಲೇ ಬರ್ತಾರೆ. ನಾವು ನೋಡಿರೋ ಚಿಕ್ಕದ್ರಿಂದ ಆನೆಗಳು ನೋಡ್ಕೊಂಡು ಹೋದಾಗ ಅಲ್ಲಿ ಬಿಡಲ್ಲ, ಅಲ್ಲಿ ಬ್ಯಾರಿಗೇಟ್ ಹಾಕಿರ್ತಾರೆ. ಆವಾಗ ಈ ಥರ ಮಾಡಿದಾಗ ಒಂದು ಪ್ರೋಟೋಕಾಲಲ್ಲೇ ಒಂದು ಇಷ್ಟು ಅವರ್ಸು ಅಂತ ಮಾಡಿ ಅಲ್ಲಿ ನೋಡೋಕ್ಕೆ ಬಿಟ್ಟರೆ ಒಂದು ಉತ್ತಮ ಅಂತ ನಮ್ಮ ಒಂದು ಅನಿಸಿಕೆ. ನಾವೇನು ಗೌರ್ಮೆಂಟ್ಗಳಷ್ಟು ದೊಡ್ಡವರಲ್ಲ, ಆದರೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನನ್ನ ಅನಿಸಿಕೆ. ಲಾಸ್ಟ್ ವರ್ಷವೂ ಇದ್ರ ಬಗ್ಗೆ ಮಾತಾಡಿದ್ದೆ, ಈ ಥರ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಒಳ್ಳೇದಾ ಕೆಟ್ಟದಾ ನೀವೇ ಹೇಳಿ. ಏನಕ್ಕೆ ಲಾಸ್ಟು ಜನಗಳದೇ ಮೇನ್ ಡಿಸಿಷನ್ ಬರೋದು. ಕಮೆಂಟ್ ಮಾಡಿ ನೀವು, ಕಮೆಂಟ್ ಮುಖಾಂತರ.